ಹಾಗಾದರೆ ಸೋದೆ ಅರಸರು ಆಸ್ಥಾನವನ್ನು ಕಟ್ಟುವ ಮುಂಚೆ ಏನಾಗಿದ್ರು? ಅದರಲ್ಲಿ ಒಬ್ಬೊಬ್ಬರ ಕೀರ್ತಿ ಒಂದೊಂದು. ಅಲ್ಲಿಯವರೆಗೂ ಶಿರ್ಸಿ ಅಸ್ತಿತ್ವ ಇರಲಿಲ್ಲ, ಯಾರೂ ಇಲ್ಲ. ದಾಖಲೆ ಸಹಿತ ಹೇಳ್ತಾ ಇದ್ದಾನೆ. ಭಾರತದಲ್ಲೇ ಬ್ರಿಟಿಷರನ್ನ ಸೋಲಿಸಿದ ಮೊದಲ ರಾಜ. 1ನೇ ಅರಸಪ್ಪ ನಾಯಕ, 2ನೇ ಅರಸಪ್ಪ ನಾಯಕ, ರಾಮಚಂದ್ರ ನಾಯಕ, ರಘುನಾಥ ನಾಯಕ. ವಾದಿರಾಜರ ಇತಿಹಾಸದಲ್ಲಿ ನಾನು ಕೇಳಿರೋ ಹಾಗೆ ವಾದಿರಾಜರು ಅರಸಪ್ಪ ನಾಯಕನಿಗೆ ಮಂತ್ರಾಕ್ಷತೆಯನ್ನು ಕೊಟ್ಟು ಅನುಗ್ರಹ ಮಾಡಿದ ನಂತರ ಅರಸಪ್ಪ ನಾಯಕನಿಗೆ ಒಂದು ಸ್ಫೂರ್ತಿಯ ಸೆಲೆಯಾದ್ರು, ಒಂದು ಆಶಾಕಿರಣವಾಗಿ ಹೊರಹೊಮ್ಮಿತು. ವಾದಿರಾಜರ ದೃಷ್ಟಿ ಅದು ಅಗೋಚರ, ಅದು ಅದ್ಭುತ. ಅದು ಅವರಿಗೆ ಈ ಪ್ರದೇಶದ ಸಾಮರ್ಥ್ಯದ ಅರ್ಥ ಆಗಿ ಸೀದಾ ಇಲ್ಲಿಗೆ ತಂದರು. ಹಾಗಾದರೆ ಸೋದೆ ಅರಸರು ಆಸ್ಥಾನವನ್ನು ಕಟ್ಟುವ ಮುಂಚೆ ಏನಾಗಿದ್ರು ಅಂತ? ಅಂದರೆ ಸೋದೆಯನ್ನ ಆ ಒಂದು ಎಂಪೈರನ್ನು ನಿರ್ಮಾಣ ಮಾಡೋಕ್ಕೂ ಮುಂಚೆ ವಾಟ್ ಆರ್ ದೇ ಅಂತ? ಈಗ ವಿಜಯನಗರ ಸಾಮ್ರಾಜ್ಯದ ರಕ್ತ ಸಂಬಂಧಿಗಳು, ಅವರ ಸಂಬಂಧಿಕರಾಗಿದ್ದರು ಸೋದೆ ಅರಸರು. ಬರತ್ತೆ, ಕೆಲವು ದಾಖಲೆಗಳಲ್ಲಿ ಬರುತ್ತೆ. ಅದರಲ್ಲೂ ಅರಸಪ್ಪ ನಾಯಕ, ಇಮ್ಮಡಿ ಅರಸಪ್ಪ ನಾಯಕ ಕೃಷ್ಣದೇವರಾಯನ ಸೋದರತ್ತೆಯ ಮಗ ಅಂತ ದಾಖಲೆಗಳು ಹೇಳುತ್ತೆ. ಸಂಬಂಧ ಇದೆ. ಜೊತೆಗೆ ಈಗ ಸೋದೆಯ ವಾದಿರಾಜ ಮಠದಲ್ಲಿ ಒಂದು ರಾಮಚಂದ್ರ ದೇವಸ್ಥಾನ ಅಂತ ಇದೆ. ಸೀತಾರಾಮಚಂದ್ರ ಸಹಿತ ಒಂದು ವಿಗ್ರಹ, ಬ್ಯೂಟಿಫುಲ್ ವಿಗ್ರಹ ಇದೆ ಅಲ್ಲಿ, ರಾಮಚಂದ್ರ ದೇವಸ್ಥಾನ. ಸೋದೆಯ ರಾಮಚಂದ್ರ ನಾಯಕ ಅದು ಪ್ರತಿಷ್ಠಾಪನೆ ಮಾಡ್ತಾನೆ. ಅದು ವಿಜಯನಗರದಿಂದ ಬಂದ ಮೂರ್ತಿಗಳು, ಆ ಪ್ರತಿಮೆಗಳು. ಸೊ ಅಲ್ಲಿಂದ ಲಿಂಕ್ ಹೆಂಗ್ ಬರುತ್ತೆ ನೋಡಿ. ಇಮ್ಮಡಿ ಅರಸಪ್ಪ ನಾಯಕ ನೇರವಾಗಿ ಕೃಷ್ಣದೇವರಾಯನ ಸೋದರತ್ತೆಯ ಮಗ. ಕೃಷ್ಣದೇವರಾಯನ ಕಾಲ 1509ರಿಂದ 1529 ಆಸ್ ಎ ಎಂಪೈರ್, ರಾಜನಾಗಿ. ಇಮ್ಮಡಿ ಅರಸಪ್ಪ ನಾಯಕನ ಟೈಮ್ ಪೀರಿಯಡ್ 1555ರಿಂದ 1598 ಆಫ್ಟರ್ ಕೃಷ್ಣದೇವರಾಯನ ಎಂಪೈರ್ ಆದ್ಮೇಲೆ ಸಣ್ಣವನಾಗಿದ್ದ. ಅವರಿಂದ ಇವರಿಗೆ ಈ ಪ್ರದೇಶ ಬಳುವಳಿಯಾಗಿ ಸಿಕ್ತು. ಅದಕ್ಕೂ ಮೊದಲು ಅದು ವಿಜಯನಗರದ ಒಂದು ಪಾರ್ಟ್ ಆಗಿತ್ತು. ಆಮೇಲೆ ಅವರು ಈ ಪ್ರದೇಶವನ್ನು ನೀವು ಆಳ್ವಿಕೆ ಮಾಡ್ಕೊಡ್ರಪ್ಪ ಅಂತ ಬಿಟ್ಕೊಟ್ರು. ಅರ್ಥ ಆಯ್ತಾ? ಇಷ್ಟೇ. ಆಮೇಲೆ ಅವರು ಇಲ್ಲಿ ಆಳ್ವಿಕೆ ಮಾಡ್ತಾ ಬಂದ್ರು. ಅನೇಕ ಅರಸರ ಆಳ್ವಿಕೆ ಮಾಡಿದ್ರು. ಸಂಕಣ್ಣ ನಾಯಕ, ವಜ್ರ ಒಡೆಯರ್, ರಾಮ ಒಡೆಯರ್, 1ನೇ ಅರಸಪ್ಪ ನಾಯಕ, 2ನೇ ಅರಸಪ್ಪ ನಾಯಕ, ರಾಮಚಂದ್ರ ನಾಯಕ, ರಘುನಾಥ ನಾಯಕ, ಮಧುಲಿಂಗ ನಾಯಕ, ಸವಾಯಿ ರಾಮಚಂದ್ರ ನಾಯಕ, ಸೋದೆ ಇಮ್ಮಡಿ ಸದಾಶಿವರಾಯ, ಬಸವಲಿಂಗರಾಯ, 3ನೇ ಸದಾಶಿವರಾಯ. ಇವಿಷ್ಟು ಜನ ಪ್ರಮುಖ ಅರಸರುಗಳಾಗಿ ಸೋದೆಯ ಸಿಂಹಾಸನವನ್ನು ಅಲಂಕರಿಸಿದರು. ಇಷ್ಟೂ ಜನ, ಈಗ ನಾನು ಹೇಳಿದ ಎಲ್ಲರೂ ಸೋದೆಯ ಸಿಂಹಾಸನವನ್ನು ಅಲಂಕರಿಸ್ತಾರೆ. ಇವರೆಲ್ಲರೂ ಕೂಡ ಸಮರ್ಥ ಅರಸರಾಗಿದ್ದರು. ಅದರಲ್ಲಿ ಒಬ್ಬೊಬ್ಬರ ಕೀರ್ತಿ ಒಂದೊಂದು. ಅದರಲ್ಲಿ ಮೊದಲನೇ ರಾಜ ಇಮ್ಮಡಿ ಅರಸಪ್ಪ ನಾಯಕನ ಕೀರ್ತಿ ಪತಾಕೆ ಹೇಳಬೇಕಂದ್ರೆ ಧರ್ಮ ಮಹಾಪ್ರಭು ಆತ. ಯಾಕೆ ಧರ್ಮ ಮಹಾಪ್ರಭು ಅಂತಂದ್ರೆ, ಸೋದೆಯಲ್ಲಿ ನೀವು ಈಗ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ, ಎಲ್ಲ ಪಂಥಗಳ ಮಠಗಳಿವೆ ಅಲ್ಲಿ. ಎಲ್ಲ ಪಂಥಗಳ ಮಠಗಳಿವೆ. ಶಂಕರ ಪೀಠ, ಸ್ವರ್ಣವಲ್ಲಿ ಮಠ ಇದೆ. ಆಮೇಲೆ ಜೈನ ಮಠ ಇದೆ, ಅಕಲಂಕರ ಜೈನ ಮಠ ಇದೆ. ಮತ್ತು ಮಾಧ್ವ ಪರಂಪರೆಯ ವಾದಿರಾಜ ಮಠ ಇದೆ. ಕುಂಭಾಶಿಯಲ್ಲಿದ್ದ ಮಠವನ್ನ ಸೋದೆಗೆ ಮಹಾನ್ ತಪಸ್ವಿಗಳಾದ ವಾದಿರಾಜರು ತರ್ತಾರೆ. ವಾದಿರಾಜರು ಸೋದೆಯನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೂ ಇದ್ದದ್ದು ಇದೇ ಕಾರಣ, ತಪೋಭೂಮಿ ಇದೇ ಕಾರಣ. ಯಾಕೆಂತಂದ್ರೆ ಅಂತಹ ದೃಷ್ಟಿ ಇದ್ದವರಿಗೆ ಮಾತ್ರ ಅದು ಅರ್ಥ ಆಗತ್ತೆ. ವಾದಿರಾಜರ ದೃಷ್ಟಿ ಅದು ಅಗೋಚರ, ಅದು ಅದ್ಭುತ. ಅದು ಅವರಿಗೆ ಈ ಪ್ರದೇಶದ ಸಾಮರ್ಥ್ಯದ ಅರ್ಥ ಆಗಿ ಸೀದಾ ಇಲ್ಲಿಗೆ ಬಂದರು. ಅವರು ತಮ್ಮ ಜೀವನದ ಕೊನೆಯ 18 ವಸಂತಗಳನ್ನು ಕಳೆದರು ಇಲ್ಲೇ. 120 ವರ್ಷಗಳ ಅವಧಿಯಲ್ಲಿ ನೋಡಿ, 102ನೇ ವರ್ಷಕ್ಕೆ ಅವರು ಇಲ್ಲಿ ಬಂದಿದ್ದು. ಸೋತೆಗೆ ಬಂದಿದ್ದು 102ನೇ ವರ್ಷಕ್ಕೆ. ಆದರೆ ಬಂದು ಮಾಡಿದ ಪವಾಡ 18 ವರ್ಷಗಳಲ್ಲಿ. ಈಗ ನಮಗೆ ಹೆಮ್ಮೆ ಏನು ಅಂತಂದ್ರೆ, ವಾದಿರಾಜರು ನಡೆದ ಸ್ಥಳದಲ್ಲಿ ನಾವಿದ್ದೇವಲ್ಲ, ಎಂಥ ಒಂದು ಹೆಮ್ಮೆಯ ಭಾವ. ಸೋದೆಯಲ್ಲಿ ವಾದಿರಾಜರು ಇನ್ನು ಅನೇಕ ಯತಿಗಳೆಲ್ಲ ನಡೆದು ಅಲ್ಲಿ ತಪಸ್ಸು ಮಾಡಿ, ಅನುಷ್ಠಾನ ಮಾಡಿ, ತಪಸ್ಸು ಮಾಡಿ ಆ ಪ್ರದೇಶದ ಪಾವಿತ್ರ್ಯತೆಯನ್ನು ಎಲ್ಲಿಗೂ ತಗೊಂಡು ಹೋಗ್ಬಿಟ್ಟಿದ್ದಾರೆ ಅವರು.
ಆ ಪ್ರದೇಶದ ಪ್ಯೂರಿಟಿ ಇದೆಯಲ್ಲ, ವೈಬ್ರೇಷನ್, ಇದೇ ಕಾರಣಕ್ಕೆ ಎಕ್ಸಾಕ್ಟ್ ಅಲ್ಲಿ ಇಂಥ ಯತಿಗಳು ಮಾಡಿದ ತಪಸ್ಸಿನ ಪ್ರತಿಫಲ ರೀ ಅದು. ಅದಕ್ಕೋಸ್ಕರ ಅಲ್ಲಿ ಆ ರೀತಿಯ ಪಾವಿತ್ರ್ಯತೆ ಇದೆ, ಆ ರೀತಿಯ ವೈಬ್ರೇಷನ್ ಇದೆ. ಈ ಇಮ್ಮಡಿ ಅರಸಪ್ಪ ನಾಯಕ ಧರ್ಮ ಮಹಾಪ್ರಭು ಆಗಲಿಕ್ಕೆ ಇದೇ ಕಾರಣ. ವಾದಿರಾಜರು ಅವನಿಗೆ ಆಜ್ಞೆ ಮಾಡಿದ್ರು, ಈ ಇಮ್ಮಡಿ ಅರಸಪ್ಪ ನಾಯಕನಿಗೆ, ಇಲ್ಲಿ ಶಿಲಾಮಯ ದೇವಾಲಯಗಳಿಲ್ಲ, ನೀನು ಶಿಲಾಮಯ ದೇವಾಲಯಗಳ ನಿರ್ಮಾಣ ಮಾಡುವಂತ. ವಾದಿರಾಜರ ಆಣತಿಯ ಮೇರೆಗೆ ಇಮ್ಮಡಿ ಅರಸಪ್ಪ ನಾಯಕ ಫಸ್ಟ್ ಟೆಂಪಲ್ ಅನ್ನು ಕಟ್ತಾನೆ ಸೋದೆಯಲ್ಲಿ. ಅದೇ ರಮಾ ತ್ರಿವಿಕ್ರಮ ಟೆಂಪಲ್. ಈಗ ಸೋದೆಯ ವಾದರಾಜ ಮಠದ ರಥಬೀದಿಯಲ್ಲಿ ಒಂದು ದೇವಾಲಯ, ರಮಾ ತ್ರಿವಿಕ್ರಮ ದೇವಾಲಯ. ಆ ದೇವಾಲಯವನ್ನ ಕಟ್ಟಿದವನು ಇದೇ ಪುಣ್ಯಾತ್ಮ ಇಮ್ಮಡಿ ಅರಸಪ್ಪ ನಾಯಕ, ವಾದಿರಾಜರ ಆಣತಿಯ ಮೇರೆಗೆ. ಜೊತೆಗೆ ನೋಡಿ, ಅವನು ಕೆಳದಿ ಅರಸರಿಂದ ಒಂದ್ಸಲ ಸೋತು ಬಿಡ್ತಾನೆ. ಅವನು ಸೋಲನ್ನು ಕಾಣ್ತಾನೆ. ಕೆಳದಿ ಸ್ವಲ್ಪ ದೊಡ್ಡ ಸೈನ್ಯ, ಸೋದೆಗೆ ಹೋಲಿಸಿದ್ರೆ ದೊಡ್ಡ ಸೈನ್ಯ. ಇವರಿಬ್ಬರಿಗೆ ವೈಷಮ್ಯ ಇತ್ತು, ಪರಸ್ಪರ ಚೆನ್ನಾಗಿರ್ಲಿಲ್ಲ, ಅವರು ಒಬ್ರಿಗೊಬ್ರು ಚೆನ್ನಾಗಿರ್ಲಿಲ್ಲ. ಕಾರಣ ಟ್ರೇಡ್, ಆಗಿನ ವ್ಯಾಪಾರ ಸ್ಪರ್ಧೆ ತುಂಬಾ ಇತ್ತು, ತೆರಿಗೆ ತುಂಬಾ ಕಾರಣಗಳಿತ್ತು, ರಾಜಕೀಯ ಕಾರಣಗಳು ತುಂಬಾ ಇದ್ವು. ಆ ರಾಜಕೀಯ ಕಾರಣಗಳಿಂದಾಗಿ ಅವರಿಬ್ಬರಿಗೆ ಆಗ್ತಾ ಇರಲಿಲ್ಲ, ಯುದ್ಧ ಆಗ್ತಾ ಇತ್ತು. ಯುದ್ಧದಲ್ಲಿ ಸೋದೆ ಸೈನ್ಯ ಸೋತು ಬಿಡ್ತು. ಸಹಜ, ಸಣ್ಣ ಸೈನ್ಯ ದೊಡ್ಡ ಸೈನ್ಯ ಅಂತ ಸೋಲ್ಲೇಬೇಕು. ಶೌರ್ಯದ ಕೊರತೆ ಅಲ್ಲ, ಪರಾಕ್ರಮದ ಕೊರತೆಯಿಂದ ಸೋತದ್ದಲ್ಲ, ಸೈನ್ಯದ ಕೊರತೆಯಿಂದ ಸೋತದ್ದು. ಇಮ್ಮಡಿ ಅರಸಪ್ಪ ನಾಯಕನೇ ಸೋಲ್ತಾನೆ. ಸೋತು ನನಗೇನು ಬೇಡಪ್ಪ ಅಂತ ಜೀವನದಲ್ಲಿ ನಿರಾಶೆಯಾಗಿ ಹೊರಟುಬಿಟ್ಟಿದ್ದಂತೆ. ಹೊರಟವನನ್ನು ಮತ್ತೆ ಅವನಿಗೆ ಸ್ಫೂರ್ತಿಯ ಮಾತುಗಳನ್ನಾಡಿ ಚೈತನ್ಯವನ್ನು ತುಂಬಿ, ಇಲ್ಲ ನಿನಗೆ ಒಳ್ಳೆಯದಾಗತ್ತೆ, ನೀನು ಮತ್ತೆ ಸೋದೆ ಸಿಂಹಾಸನಕ್ಕೆ ಬಾ ಅಂತ ಹೇಳಿ ಕರೆಸಿದವರು ವಾದಿರಾಜ. ಕರೆಸಿ ಮತ್ತೆ ಹಳೆಯ ವೈಭವಕ್ಕೆ ಬರ್ತಾನ ಅವನು ಇಮ್ಮಡಿ ಅರಸ. ತುಂಬಾ ಟೆಂಪಲ್ಗಳ ನಿರ್ಮಾಣ ಮಾಡ್ತಾನೆ. ಆಫ್ಟರ್ವರ್ಡ್ಸ್ ಮುತ್ತಿನ ಕೆರೆ ವೆಂಕಟರಮಣ ದೇವಾಲಯ ನಿರ್ಮಾಣ ಮಾಡಿದ, ಹುಣಸೆ ಹೊಂಡದ ವೆಂಕಟರಮಣ ನಿರ್ಮಾಣ ಮಾಡಿದ. ಇದೆಲ್ಲ ಅರಸಪ್ಪ ನಾಯಕನ ನಿರ್ಮಾಣ. ವಾದಿರಾಜರ ಇತಿಹಾಸದಲ್ಲಿ ನಾನು ಕೇಳಿರೋ ಹಾಗೆ, ವಾದಿರಾಜರು ಅರಸಪ್ಪ ನಾಯಕನಿಗೆ ಮಂತ್ರಾಕ್ಷತೆಯನ್ನು ಕೊಟ್ಟು ಅನುಗ್ರಹ ಮಾಡಿದ ನಂತರ ತಪೋವನದಲ್ಲಿ ಅರಸಪ್ಪ ನಾಯಕನ ಸೇನೆ ನೀವು ಹೇಳಿದ ಹಾಗೆ ಬಹಳ ಕಡಿಮೆ ಪ್ರಮಾಣದಲ್ಲಿರುತ್ತೆ. ವಾದಿರಾಜರು ಹೈಗ್ರೀವ ದೇವರ ಉಪಾಸಕರಾಗಿರೋದ್ರಿಂದ ಅನೇಕ ಅಶ್ವಗಳು ಸೈನಿಕರ ರೂಪದಲ್ಲಿ ಬಂದು ಆ ಯುದ್ಧದಲ್ಲಿ ಯುದ್ಧ ಮಾಡಿ ಅರಸಪ್ಪ ನಾಯಕನನ್ನ ಗೆಲ್ಲಿಸಿದ್ರು ಅನ್ನುವಂತಹ ಒಂದು ಇತಿಹಾಸದ ವಿಚಾರ ಕೂಡ ವಾದಿರಾಜರ ಚರಿತ್ರೆಯಾಗಿ ಆ ಅರಸಪ್ಪ ನಾಯಕನಿಗೆ ಒಂದು ಸ್ಫೂರ್ತಿಯ ಸೆಲೆಯಾದ್ರು ಅವರು, ಒಂದು ಆಶಾಕಿರಣವಾಗಿ ಹೊರಹೊಮ್ಮಿದ್ರು. ಜೊತೆಗೆ ಇದೇ ಅರಸಪ್ಪ ನಾಯಕನಿಗೆ ಪುತ್ರ ಸಂತಾನ ಇರಲಿಲ್ಲ. ಇನ್ನೊಂದು ಫೇಸ್ ಇದೆ ಅಲ್ಲಿ ನೋಡಿ ಸೋದೆ ಇತಿಹಾಸದಲ್ಲಿ. ಆಗ ಈ ಸ್ವರ್ಣವಲ್ಲಿ ಮಠ ಶಾಲ್ಮಲಾ ನದಿಯ ದಂಡೆಯಲ್ಲಿದೆ. ಸಹಸ್ರಲಿಂಗ ಅಂತ ನಾವು ಕರಿತೀವಿ, ಭೀಮನ ಪಾದ ಅಂತ ಕರಿತೇವೆ. ಈಗ ಅಲ್ಲಿ ದೊಡ್ಡ ಪಾದಗಳಿದೆ, ಅಲ್ಲಿ ಮಠ ಇರೋ ಜಾಗ, ಮಠ ಇರೋ ಜಾಗ ಪಾದಗಳಿದೆ. ಅಲ್ಲಿ ಒಬ್ಬ ಮಹಾನ್ ತಪಸ್ವಿಗಳಿದ್ರು ಆಗ ಪೀಠದಲ್ಲಿ, ಸ್ವರ್ಣವಲ್ಲಿ ಮಠದ ಪೀಠದಲ್ಲಿ 31ನೇ ಯತಿಗಳು ಹಿರೇ ಚಂದ್ರಶೇಖರ ಸರಸ್ವತಿಗಳು ಅಂತ. ಅವರು ಪೀಠದಲ್ಲಿದ್ದಾಗ ಇವನು ಪುತ್ರ ಸಂತಾನ ಇರಲಿಲ್ಲ ಅರಸಪ್ಪ ನಾಯಕನಿಗೆ. ಅವ್ರ ಹತ್ರ ಹೋಗಿ ತನ್ನ ಸಮಸ್ಯೆಯನ್ನ ಹೇಳ್ಕೊಳ್ತಾನೆ. ನೋಡಿ, ಅವನು ಎಲ್ಲಾ ಯತಿಗಳನ್ನ ತನ್ನ ರಾಜಗುರುಗಳು ಅಂತ ಸಮಾನವಾಗಿ ಕಾಣ್ತಾ ಇದ್ದ. ಎಟ್ ಅ ಟೈಮ್ ಎಲ್ಲ ಜೈನ ಯತಿಗಳನ್ನು ಇದೇ ರೀತಿ ಭಾವಿಸ್ತಾ ಇದ್ದ ಅವನಲ್ಲಿ, ಆಯ್ತಾ. ಅದಕ್ಕೆ ಧರ್ಮ ಮಹಾಪ್ರಭು ಅವನು. ಆಗ ಈ ಹಿರೇ ಚಂದ್ರಶೇಖರ ಸರಸ್ವತಿ ಸ್ವಾಮಿಗಳು ಒಂದು ಮಾತನ್ನು ಹೇಳ್ತಾರೆ, ನೀನು ಮತ್ತೇನು ಮಾಡಬೇಡ, ಇದು ಶಾಲ್ಮಲಾ ನದಿ ಸಾಮಾನ್ಯ ನದಿ ಅಲ್ಲ, ಇದು ತುಂಬಾ ಪವಿತ್ರ ನದಿ. ಈ ನದಿಯ ದಂಡೆಯ ಮೇಲೆ ಒಂದು ಶಿವಲಿಂಗವನ್ನು ಕೆತ್ತಿಸ್ಕೊಡ್ತೇನೆ ಹೇಳುವಂತ ಹರಕೆಯನ್ನ ಮಾಡ್ಕೊ, ಪುತ್ರ ಸಂತಾನ ಆಗುತ್ತದೆ. ಯಥಾವತ್ ಮಾಡ್ದ ಅವನು, ಪುತ್ರ ಸಂತಾನ ಆಯ್ತು. ಸದಾಶಿವ ರಾಜೇಂದ್ರ ಅಂತ ಅವನಿಗೆ ಹೆಸರಿಟ್ಟ. ಅವನು ರಾಜ ಆಗಿಲ್ಲ, ಅದು ಬೇರೆ ಪ್ರಶ್ನೆ. ಒಟ್ಟಿನಲ್ಲಿ ಪುತ್ರ ಸಂತಾನ ಆಯ್ತು. ಆಮೇಲೆ ಇನ್ನೊಬ್ಬ ಮಗ ಹುಡ್ತಾನೆ, ರಾಮಚಂದ್ರ ನಾಯಕನೇ, ಆಯ್ತಾ. ಅದೇ ಹರಕೆಯ ಪರಂಪರೆ ಮುಂದುವರೆದು ಸಹಸ್ರಲಿಂಗ ಆಯ್ತು ನೋಡಿ, ಸಹಸ್ರಲಿಂಗ. ಓಕೆ, ಅಂದ್ರೆ ಸಹಸ್ರಲಿಂಗಗಳನ್ನ ಮಾಡ್ಕೊಂಡು ಬಂದವರು ಸೋದೆ ಅರಸರು, ಸಂತಾನದ ಕಾರಣಕ್ಕಾಗಿ. ಸಂತಾನ ಕಾರಣ ಮಾತ್ರ ಅಲ್ಲ, ಹರಕೆಯ ಪರಂಪರೆ ಮಾಡಿದ್ರು, ಪ್ರತಿಷ್ಠಾಪನೆ ಮಾಡಿ. ಈಗಲೂ ಇದೆ ಅದು. ಈಗಲೂ ಉತ್ತರ ಕರ್ನಾಟಕದ ಎಷ್ಟೋ ಜನ ಹರಕೆ ಹೊತ್ಕೊಂಡು ಇಲ್ಲಿ ಬಂದು ಲಿಂಗ ಎಲ್ಲೋ ಮಾಡಿಸಿ ತಂದಿಟ್ಟು ಹೋಗ್ತಾರೆ. ಇಲ್ಲಿ ನೋಡಿ ಹೇಗಿದೆ ಅಂತ. ಹಾಗಾದ್ರೆ ಇದು ಅನೇಕರು ಬೇರೆ ರೀತಿಯಿಂದ ಆಗತ್ತೆ. ಇಲ್ಲ, ಇದಕ್ಕೆಲ್ಲ ಶಾಸನಾಧಾರಗಳಿದೆ. ಈ ಸಹಸ್ರಲಿಂಗದಲ್ಲಿ ಸೋದೆ ಸದಾಶಿವರಾಯ ನಿರ್ಮಿತ ಲಿಂಗವೂ ಬರ್ಕೊಂಡಿದೆ.
ಅರಸಪ್ಪ ನಾಯಕ ನಿರ್ಮಿತ ಲಿಂಗವು ಬರ್ಕೊಂಡಿದೆ. ಈಗಲೂ ನಾವು ಅವರು ಇನ್ಸ್ಟಾಲ್ ಮಾಡಿರುವಂತಹ ಮೊದಲ ಲಿಂಗವನ್ನ ನೋಡಬಹುದು. ಖಂಡಿತ ನೋಡಬಹುದು. ಅದು ಭೀಮನ ಪಾದದಲ್ಲಿ ಇದೆ. ಓಕೆ, ಭೀಮನ ಪಾದದಲ್ಲಿ ಶಾಲ್ಮಲಿ ನದಿಯ ಭೀಮನ ಪಾದದಲ್ಲಿ ಅವರು ಇನ್ಸ್ಟಾಲ್ ಮಾಡಿದ ಲಿಂಗ ಇದೆ, ಪ್ರತಿಷ್ಠಾಪನೆ ಮಾಡಿದ ಲಿಂಗ ಇದೆ. ಸೊ ಸಹಸ್ರಲಿಂಗ ಹೇಳುವಂಥದ್ದು ಹರಕೆಯ ಪರಂಪರೆಯ ಪ್ರತೀಕ. ಅಂದ್ರೆ ನಾವು ಹಿಂಗ್ ಇಟ್ಕೋಬೇಕು, ಅದನ್ನ ಎಷ್ಟು ಪವಿತ್ರವಾಗಿ ಇಟ್ಕೋಬೇಕು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾನೆ ಅಂದ್ರೆ, ಈಗ ಒಂದು ಪಿಕ್ನಿಕ್ ಸ್ಪಾಟ್ ಮಾಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ, ಅದು ಮಾಡಬಾರದು. ಪಿಕ್ನಿಕ್ ಸ್ಪಾಟ್ ಮಾಡಬಾರದು. ಅದು ಪಿಕ್ನಿಕ್ ಸ್ಪಾಟ್ ಅಲ್ಲ, ಅದೊಂದು ಧಾರ್ಮಿಕ ಕ್ಷೇತ್ರ ಆಗಿ ಸ್ಪಿರಿಚುವಲ್. ಎಕ್ಸಾಕ್ಟ್ಲಿ, ಹೌದು, ನಿಜ. ಅದ್ರ ಹುಟ್ಟಿನ ಕತೆ ಈಗ ನಾನು ಹೇಳಿದ್ದು, ಹೀಗೆ ಹುಟ್ಟಿದ್ದು ಸಹಸ್ರಲಿಂಗ. ಅದರ ಹಿಂದಿನ ರಹಸ್ಯ ಇದು. ಹೀಗಾಗಿ ನಾವು ಹೇಗೆ ಇಟ್ಕೋಬೇಕು, ಅದನ್ನ ಎಷ್ಟು ಕ್ಲೀನ್ ಆಗಿ ಇಟ್ಕೋಬೇಕು, ಎಷ್ಟು ಶುದ್ಧವಾಗಿ ಇಟ್ಕೋಬೇಕು. ಅದೇ ಹೇಳಿದ್ನಲ್ಲ, ನಮ್ಮ ದೇಶದ ವ್ಯಥೆ ಇದು. ನಾವು ಜಗತ್ತಿನ ಯಾವ ದೇಶವೂ ನದಿಗಳಿಗೆ ದೇವರ ಹೆಸರು ಕೊಡಲ್ಲ, ಪವಿತ್ರ ಅಂತ ಹೇಳಲ್ಲ. ಸುಮ್ಮನೆ ನದಿ, ಅದು ವಾಟರ್, ಅದು ಅಷ್ಟೇ. ನಾವು ದೇವರು ದೇವತೆ ಏನೇನ, ಆದ್ರೆ ಹೆಂಗೆ ಇಟ್ಕೋತೀವಿ? ಇಟ್ಕೊಳ್ಳೋದು ಹೆಂಗೆ? ನಾವು ಅಶುದ್ಧಿ ಮಾಡಿ ಸುಮ್ಮನೆ ಹೆಸರಿಗೆ ಹೇಳ್ಬಿಟ್ರ ಅಲ್ಲ, ಅದನ್ನ ಹೆಸರಿಗೆ ತಕ್ಕ ಹಾಕಿ ಇಟ್ಕೋಬೇಕು. ಗಂಗಾ ನದಿ ಪವಿತ್ರ 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 ಹಿಂಗ್ ಇಟ್ಕೋತಾ ಇದ್ದೀವಿ ನಾವು. ಅದು ನಾನು ಹೇಳ್ತಾ ಇರೋ ಉದ್ದೇಶ ಏನು ಅಂತಂದ್ರೆ, ನಾವು ದೇವರ ಸ್ಥಾನವನ್ನ ಅಥವಾ ದೇವರು ಅಂತ ಕರೆದಾಗ ಅದನ್ನು ಅಷ್ಟೇ ಪವಿತ್ರವಾಗಿ ಕೂಡ ಇಟ್ಕೋಬೇಕಾಗತ್ತೆ. ಆ ಮನೋಸ್ಥಿತಿ ಬರಬೇಕು ಅಷ್ಟೆ. ಸೊ ಹೀಗೆ ಸಹಸ್ರಲಿಂಗ ಹುಟ್ಕೊಂತು. ಅರಸಪ್ಪ ನಾಯಕ ಆಯಿತು. ಅರಸಪ್ಪ ನಾಯಕನ ನಂತರ ರಾಮಚಂದ್ರ ನಾಯಕ ಬರ್ತಾನೆ. ರಾಮಚಂದ್ರ ನಾಯಕ ಫೌಂಡರ್ ಆಫ್ ಸಿರ್ಸಿ. ಸಿರ್ಸಿಗೂ ಒಬ್ಬ ಸ್ಥಾಪಕ ಇದ್ದಾನೆ. ಅಲ್ಲಿವರೆಗೂ ಶಿರ್ಸಿ ಅಸ್ತಿತ್ವ ಇರಲಿಲ್ಲ. ಶಿರ್ಸಿ ಕುಗ್ರಾಮ ಆಗಿತ್ತು. ಓಕೆ, ಫಸ್ಟ್ ಟೈಮ್ ಶಿರ್ಸಿಯಲ್ಲಿ ದೊಡ್ಡ ರಸ್ತೆಗಳನ್ನ ಮಾಡಿ, ಅರಮನೆಗಳನ್ನ ನಿರ್ಮಾಣ ಮಾಡಿ, ಟೆಂಪಲ್ಗಳನ್ನ ನಿರ್ಮಾಣ ಮಾಡಿ, ಕೋಟೆಗಳನ್ನ ನಿರ್ಮಾಣ ಮಾಡಿ, ಅದಕ್ಕೆ ಚನ್ನಪಟ್ಟಣ ಅಂತ ಹೆಸರನ್ನು ಇಟ್ಟು ಅದಕ್ಕೆ ಒಂದು ನಗರದ ಸ್ಪರ್ಶವನ್ನು ಕೊಟ್ಟವನು ರಾಮಚಂದ್ರ ನಾಯಕ. ಹೀಗಾಗಿ ಹಿ ಇಸ್ ದ ಫೌಂಡರ್ ಆಫ್ ಸಿರ್ಸಿ. ಸೋದೆ ಸದಾಶಿವರಾಯ ಅಂತೂ ಅದ್ಭುತ ರಾಜ. ಭಾರತದಲ್ಲೇ ಬ್ರಿಟಿಷರನ್ನ ಸೋಲಿಸಿದ ಮೊದಲ ರಾಜ ಆತ. ಅವನನ್ನು ಮರ್ತು ಬಿಟ್ಟಿದ್ದೇವೆ. ಇಡೀ ಇಂಡಿಯಾದಲ್ಲಿ ಬ್ರಿಟಿಷರನ್ನ ಅವನಕ್ಕಿಂತ ಮೊದಲು ಸೋಲಿಸಿದವರು ಯಾರೂ ಇಲ್ಲ. ದಾಖಲೆ ಸಹಿತ ಹೇಳ್ತಾ ಇದ್ದೇನೆ, ಗೆಜೆಟಿಯರ್ಲಿ ಉಲ್ಲೇಖ ಆಗಿರೋ ದಾಖಲೆ. ಯಾರು ಬೇಕಾದ್ರೂ ನೋಡ್ಬಹುದು. ಹೌದಾ? ಯಾರು ಬೇಕಾದ್ರೂ ನೋಡುವಂತಹ ದಾಖಲೆ ಇದು. ಇತಿಹಾಸದ ಎಲ್ಲೋ ಮುಗಿಸಿದ್ದಲ್ಲ ಇದು, ಎಲ್ಲೋ ಹುದುಗಿರುವ ದಾಖಲೆ ಅಲ್ಲ ಇದು. ಮತ್ತೆ ಸಾಮಾನ್ಯ ಜನರು ನೋಡುವ ದಾಖಲೆ. ಮರ್ತು ಬಿಟ್ಟಿದ್ದೇವೆ ನಾವು, ಬೇಡ ನಮಗದು. ನೋಡಿ ಎಂತ ಅದ್ಭುತ ವಿಷಯ ಹೇಳ್ತಾ ಇದ್ದೀರಾ ನೀವು. ಇದು 1680 1680 ಬ್ರಿಟಿಷರನ್ನ ಸೋಲಿಸಿದ ಕೀರ್ತಿ. ಕಾರವಾರದಲ್ಲಿ ಸಂಪೂರ್ಣ ಸೋಲಿಸಿ ಓಡಿಸ್ತಾನೆ. ಹೌದಾ? ಓಡಿಸ್ತಾನೆ ಅಲ್ಲಿಂದ, ಕಾರವಾರದಿಂದ ಬ್ರಿಟಿಷರನ್ನ. ದಾಖಲೆ ಇದೆ. ಮಾತ್ರ ಅಲ್ಲ, ಇವನ್ ಮಗ ಬಸವಲಿಂಗರಾಯ ಅಗೇನ್ ಅವನು ಸೋಲಿಸ್ತಾನೆ. ಬ್ರಿಟಿಷರಿಂದ ಕಪ್ಪುಗಾಣಿಕೆ ಪಡಿತಾನೆ. ಗ್ರೇಟ್, ದಾಖಲೆ ಇದೆ. ಗ್ರೇಟ್. ಕಪ್ಪುಗಾಣಿಕೆ ಇದು ಬೇಡ ನಮಗೆ. ಈ ಶೌರ್ಯದ ಕಥೆ ಬೇಡ ನಮಗೆ. ಸಾಹಸದ ಕಥೆ ಬೇಡ ನಮಗೆ. ಸೋಲಿನ ಕಥೆ ಆದ್ರೆ ಕೇಳ್ತೇವೆ. ದಾಸ್ಯದ ಕಥೆ ಬೇಕು. ದಾಸ್ಯದ ಕಥೆ ಬೇಕು. ಹೇಡಿ ಪರಂಪರೆ ಅಲ್ಲ ಭಾರತದ್ದು, ಹೆಮ್ಮೆಯ ಪರಂಪರೆ. ಇದು ಅರ್ಥ ಮಾಡ್ಕೋಬೇಕು. ಹೀಗೆ ಸೋದೆ ಅರಸರೆಲ್ಲ ತುಂಬಾ ಸಾಧಕರು. ಬನವಾಸಿಗೆ ಸೋದೆ ಅರಸರ ಕೊಡುಗೆ ತುಂಬಾ ಇದೆ. ಬನವಾಸಿಯಲ್ಲಿ ಒಂದು ಬ್ಯೂಟಿಫುಲ್ ಮಂಟಪ ಇದೆ, ನೀವು ನೋಡಿರ್ಬೋದು, ಕಲ್ಲಿನ ಮಂಟಪ. ಸೋದೆ ರಘುನಾಥ ನಾಯಕ ಶಿವರಾತ್ರಿಯ ಸಂದರ್ಭದಲ್ಲಿ ಮಧುಕೇಶ್ವರ ದೇವಸ್ಥಾನದ ಆವರಣದಲ್ಲಿ ಇದೆ. ಅಲ್ಲಿ ಮಧುಕೇಶ್ವರ ದೇವಾಲಯದ ಹಿಂದೆ ಒಂದು ನರಸಿಂಹ ದೇವಾಲಯ ಇದೆ. ಅದನ್ನ ಇಮ್ಮಡಿ ಅರಸಪ್ಪ ನಾಯಕ ಮಾಡಿದ್ದು. ಪಾರ್ವತಿ ದೇವಾಲಯದ ಜೀರ್ಣೋದ್ಧಾರವನ್ನು ಸೋದೆ ಸದಾಶಿವರಾಯ ಮಾಡಿಸ್ತಾನೆ. ಎಲ್ಲ 1610 1604 ಈಗ ಬನವಾಸಿಯಲ್ಲಿ ಇದಕ್ಕಿಂತ ಹಿಂದೆ ಇದ್ದ ಕಾಷ್ಟ ರಥವನ್ನ ಕೊಟ್ಟವನು ರಾಮಚಂದ್ರ ನಾಯಕ. 400 ವರ್ಷ ಉಪಯೋಗಿಸಿದ್ರು ಅದನ್ನ. ಈಗ ಒಂದು 2 ವರ್ಷದ ಹಿಂದೆ ಹೊಸ ರಥ ನಿರ್ಮಾಣ ಆಗಿದೆ. ಅಲ್ಲಿವರೆಗೂ ಅದೇ ರಥವೇ ಯೂಸ್ ಆಗ್ತಾ ಇದೆ. 400 ವರ್ಷ ಯೂಸ್ ಆಗಿದೆ ರಾಮಚಂದ್ರ ನಾಯಕ ಕೊಟ್ಟ ರಥ. ಹೀಗಾಗಿ ಅವರ ಕೊಡುಗೆಗಳು ಆ ಭಾಗಕ್ಕೆ ತುಂಬಾ ಇದೆ. ಸೋದೆ ಅರಸರು ಕನ್ನಡ ನಾಡು ಮರೆಯಲಾಗದ ಅರಸರು. ಎಕ್ಸ್ಟ್ರಾರ್ಡಿನರಿ. ಇದು ಅನೇಕ ಜನರಿಗೆ ಗೊತ್ತಾಗಬೇಕು ಈ ಥರದ ವಿಚಾರಗಳು. ಬಟ್ ಗೊತ್ತಾಗದೇ ಇರೋದೇ ಬಹಳ ವಿಷಾದನೀಯ.